ನಾವೊಂದು ಶಾರ್ಟ್ ಕಟ್ ರಸ್ತೆಯಲ್ಲಿ ಬಂದ್ವಿ. ಊಟ ಎಲ್ಲ ಆಯಿತು. ದಾರಿಯಲ್ಲಿ ಬರ್ತಾ ಒಂದು ಅದಲ್ಲ ಕಾವ್ಯ ಮೇಡಮ್ ಅವರು 25 ನಿಮಿಷ ಹೊರಡ್ಲಿಕ್ಕೆ ಆಗ್ತದೆ. ತುಂಬಾ ಟಯರ್ಡ್ ಆಗ್ತದೆ. ಅಲ್ಲಿಗೆ ಅಂತ ಬಂದ್ರೆ ಆ ಪ್ಲೇಸ್ ಅನ್ನು ಹೋಗ್ಬೋದು. ಫೋಟೋ ಶೂಟ್ ಎಲ್ಲ ಆಗ್ತಾ ಉಂಟು ಇಲ್ಲಿ. ಸ್ವಲ್ಪ ಆಫ್ ರೋಡ್ ಸ್ಟಾರ್ಟ್ ಆಯಿತು. ಫುಲ್ ಜಲ್ಲಿ ಕಲ್ಲು. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ನಾವೊಂದು ಶಾರ್ಟ್ ಕಟ್ ರಸ್ತೆಯಲ್ಲಿ ಬಂದ್ವಿ. ಇಲ್ಲಿಂದ ನಮಗೆ ದೇವರ ಮನೆಯಾಗಿ ಕೊಟ್ಟಿಗೆರೆ ಸಮೀಪ ಅಂತೆ. ಅದೇ ರೀತಿ ಪ್ರಸನ್ನ ರಾಮೇಶ್ವರ ಟೆಂಪಲ್ ನೋಡ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿ ಉಂಟು. ನಾವು ಒಳಗಡೆ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ನಾವು ಊಟ ನಾನ್ ವೆಜ್ ಮಾಡಿದ್ದೆವು. ಆದರೆ ಹೊರಗಿಂದ ಒಂದು ವ್ಯೂ ತೋರಿಸ್ತಾ ಇದ್ದೇನೆ. ಭಾರಿ ಚಂದ ಕಾಣ್ತಾ ಉಂಟು ಪ್ರಸನ್ನ ರಾಮೇಶ್ವರ ದೇವಸ್ಥಾನ. ಬಹಳ ಪ್ರಾಚೀನ ದೇವಸ್ಥಾನದಾಗಿ ಉಂಟು. ಸೂಪರ್ ಆಗಿ ಉಂಟು ದೇವಸ್ಥಾನ. ಅದೇ ರೀತಿ ಅಲ್ಲಿ ದೇವಸ್ಥಾನ ರಥ ಗಮನಿಸಿ. ಒಳ್ಳೆ ಬಿಸಿಲಿಗೆ ನಿಂತಿದ್ದಾರೆ. ಕರಾಟೆ ರಾಮಕೃಷ್ಣ, ಕರಾಟೆ ಕಾವ್ಯ ಮತ್ತು ಶೈನಿ. ಹೇಗೆ ಹೊರಡುವಲ್ಲ? ಹೇಗೆ ಹೊರಡುವಲ್ಲ? ಹೇಗೆ? ಅಲೆಕ್ಸಾಂಡರ್ ಅಂತ ಒಬ್ರು ಇದ್ದಾರೆ. ರಾಮಕೃಷ್ಣ ವಿಡಿಯೋದಲ್ಲಿ ಬಂದರೆ ಮಾತ್ರ ಅವರು ಕಮೆಂಟ್ ಮಾಡೋದು. ಮೊನ್ನೆ ಕಮೆಂಟ್ ಮಾಡಿದ್ರು ಅವರು. ಊಟ ಎಲ್ಲ ಆಯಿತು. ದಾರಿಯಲ್ಲಿ ಬರ್ತಾ ಒಂದು ಬ್ಯೂಟಿಫುಲ್ ಒಂದು ಟೆಂಪಲ್ ಸಿಕ್ಕಿತ್ತು. ಅದರ ವಿಡಿಯೋ ಮಾಡಿ, ಅಂದರೆ ಹೊರಗಿಂದ ಮಾತ್ರ ಮಾಡಿದ್ದು, ಯಾಕಂತೇಳಿ ನಾನ್ ವೆಜ್ ಊಟ ಮಾಡಿದ್ದು. ಈಗ ದೇವರ ಮನೆ ಹೋಗ್ತಾ ಇದ್ದೇವೆ. ಇದು ಸ್ವಲ್ಪ ಶಾರ್ಟ್ ಕಟ್ ಅಂತೆ, ಹೋಗುವಲ್ಲ. ಅವರು ಸ್ವಲ್ಪ ಎದುರುಗಡೆ ಹೋಗಿದ್ದಾರೆ, ರಾಮಕೃಷ್ಣ ಮತ್ತು ಕರಾಟೆ ಕಾವ್ಯ. ನಾವೊಂದು ಅರ್ಧ ಗಂಟೆ ರೆಸ್ಟ್ ತಗೊಂಡೇವು ಅಲ್ಲಿ ಹೋಟ್ಲಲ್ಲಿ. ಒಳ್ಳೆ ಊಟ, ಕೂಡಲೇ ರೆಡಿ ಮಾಡಿ ಕೊಟ್ಟದ್ದು, ಬಿಸಿ ಬಿಸಿ ಇತ್ತು. ಹಾಂ, ಸ್ವಲ್ಪ ನಿದ್ದೆ ಸಹ ಮಾಡಿದ್ದೆವು ನಾವು. ನಿದ್ರೆ ಅಂತ ಹೇಳಿದ್ರೆ ಸ್ವಲ್ಪ ಬಿದ್ದುಕೊಂಡದ್ದು, ತಂಪಿತ್ತು, ಖುಷಿ ಆಯಿತು. ಹಾಂ, ರಾಮಕೃಷ್ಣ ಅವರು ಫುಲ್ಲು ಗೊರಕೆ ಹೊಡಿತಿದ್ರು. ಅವರು ರಾತ್ರಿ ಮಲಗಿದಾಗೆ ಮಲಗುತ್ತಾರೆ. ಈಗ ಎಲ್ಲಿ ಹೋದ್ರು ಅಂತ ಗೊತ್ತಾಗೋದಿಲ್ಲ. ಇವರು ನಿಂತಿದ್ದಾರೆ ಅಲ್ಲಿ. ದೇವರ ಮನೆ 8 ಕಿಲೋಮೀಟ್ರ್. ದೇವರ ಮನೆ 8 ಕಿಲೋಮೀಟ್ರ್ ಬೋರ್ಡ್ ಉಂಟು. ನಾವು ಸ್ವಲ್ಪ ಅಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೆವು, ಯಾಕಂತ ಹೇಳಿದರೆ 8 ಕಿಲೋಮೀಟ್ರ್ ಉಂಟಲ್ಲ, ಹೋಗುವ. ಅದಲ್ಲಿ ತಗೊಳ್ಳಿಲ್ಲ ಅಲ್ಲ. ಜಂಗಲ್ ಅದೆಂಥದ್ದು ಕಾಯಿ ಅಲ್ಲ? ಎಂಥದ ಕಾಡಿನ ಒಂದು ಕಾಯಿ ಅಲ್ಲ? ಹೊರಡು ಬನ್ನಿ. ಫುಲ್ ಎದುರುಗಡೆ ಗುಡ್ಡೆಗಳು. ಇದೊಂದು ಸಿಂಗಲ್ ರಸ್ತೆ. ನಮಗೆ ಆ್ಯಕ್ಚುಲಿ ನಾವು ಹ್ಯಾಂಡ್ ಪೋಸ್ಟ್ ಮೂಡಿಗೆರೆ ಹೋದರೆ ತುಂಬ ಲಾಂಗ್ ಆಗ್ತದೆ. ಇದು ವಯ್ಯ ದೇವರ ಮನೆ. ನಮಗೆ ಹೊರಗಿಂದ ಸಹ ದೇವರ ಮನೆ ವ್ಯೂ ನೋಡ್ಬೋದು. ಅದೇ ರೀತಿ ನಮಗೆ ಕೊಟ್ಟಿಗೆರೆಗೆ ಹೋಗಲಿಕ್ಕೆ ಅದು ನಿಯರೆಸ್ಟ್ ಅಂತೆ. ಹಾಗೆ ನಾವು ಒಳಗಿನ ರಸ್ತೆಯಲ್ಲೇ ಬಂದದ್ದು. ನಮಗೆ ಒಂದು 15-20 ಕಿಲೋಮೀಟರ್ ಸೇವ್ ಆಗ್ತದೆ ಅಂತ ಕಾಣ್ತದೆ. ಸ್ವಲ್ಪ ಮಡ್ ರೋಡ್, ಅಲ್ಲೆಲ್ಲಿ ರೋಡ್ ಹಾಳಾಗಿದೆ. ಆದರೆ ಎಕ್ಸ್ಪಲ್ಸಲ್ಲಿ ಆರಾಮ್ಸೆ ಹೋಗ್ಬೋದು. ಫುಲ್ ಗುಡ್ಡೆಗಳು, ಬೋಳ್ಳು ಗುಡ್ಡೆ ಅಂತ ಹೇಳ್ಬೋದು ಇದನ್ನು. ದೇವರ ಮನೆ ಹತ್ತಿರ ಇದ್ದೇವೆ. ಕೇವಲ 7 ಕಿಲೋಮೀಟ್ರ್ ಇಲ್ಲಿಂದ. ಇಲ್ಲಿ ಒಂದು ಸಣ್ಣ ಸ್ಟೋರ್ ಉಂಟು, ಕಾಫಿ. ಶೈನಿಗೆ ಇನ್ಸ್ಟೆಂಟ್ ಹೊಡಿದ್ರೆ ಬೇಕಂತೆ. ಕೇಳು, ಉಂಟ ಕೇಳು. ಮಿಸ್ಟ್ ಆ್ಯಂಡ್ ಪೆಪ್ಪರ್ ರೆಸ್ಟೋರೆಂಟ್ ಕ್ಲೋಸಾ?
ಪುಷ್ ಕ್ಲೋಸ್ ಆಗಿದೆ. ಕಾಫಿ ಹುಡಿ ಬೇಕಿತ್ತಂತೆ, ತೊಂದರೆ ಇಲ್ಲ ಮುಂದೆ ನೋಡು. ಚೆಂದ ಸೆಟ್ ಮಾಡಿದಾರಲ್ಲ, ಸೂಪರ್. ಆದರೆ ಇಲ್ಲಿ ಯಾರು ಮನುಷ್ಯರು ಬರೋದಿಲ್ಲ ಅಂತೇಳಿ ಕ್ಲೋಸ್ ಮಾಡಿದ್ದಾರೆ. ಹೌದು. ಒಂದು ಕಡೆ ನಾವು ನಿಂತರೆ ಅಲ್ಲಿ ಒಂದು ಅರ್ಧ ಗಂಟೆ ಜಾಮ್ ಆಗ್ತದೆ. ಅದರಲ್ಲಿ ಕಾವ್ಯ ಮೇಡಮ್ ಅವರು 25 ನಿಮಿಷ ಹೊರಡಲಿಕ್ಕೆ ಆಗ್ತದೆ. ನೋಡಿ ಹೊರಡೋ ಸ್ಟೈಲ್ ನೋಡಿ ಅವ್ರದ್ದು. 25 ನಿಮಿಷ ಅವ್ರಿಗೆ ರೆಡಿ ಆಗಲಿಕ್ಕೆ ಆಗ್ತದೆ. ಒಂದು ಬ್ರೇಕ್ ಕೊಟ್ಟರೆ ಮಿನಿಮಮ್ ನಾವು 1 ಗಂಟೆ ಇಲ್ಲೇ ಜಾಮ್. ಅಲ್ಲ, ನಮಗೆ ಕೆಲಸ ಏನಿಲ್ಲ, ನಾವು ರೈಡಿಂಗ್ ಬರೋದೇ ಎಂಜಾಯ್ ಮಾಡಲಿಕ್ಕೆ ಅಲ್ವಾ. ಎಂಜಾಯ್ ಮಾಡ್ತಾ ಒಳ್ಳೊಳ್ಳೆ ಸೀನರಿ ಇದ್ದರೆ ನಿಲ್ಲಿಸ್ತಾ ಫೋಟೋಶೂಟ್ ಮಾಡ್ತಾ ಹೋಗೋದು. ಮತ್ತು ಉದ್ದಕ್ಕೆ ಹೋದ್ರೆ ರೈಡಿಂಗ್ ಅಲ್ಲ ಅಲ್ವಾ, ಏನು ಹೇಳ್ತೀರಿ? ಹಾಂ, ಎಸ್, ಹೊರಡುವಲ್ಲ. ಸ್ವಲ್ಪ ಆಫ್ ರೋಡ್ ಸ್ಟಾರ್ಟ್ ಆಯಿತು. ಫುಲ್ ಜಲ್ಲಿಕಲ್ಲು. ಇಲ್ಲಿ ಸ್ವಲ್ಪ ಜಾರ್ತದೆ, ನಿಧಾನ ಹೋಗಬೇಕು. ಹಾಂ, ಆನ್. ಎಷ್ಟು ದೂರ ಹೀಗೆ ಮಡ್ ರೋಡ್ ಉಂಟು ಗೊತ್ತಿಲ್ಲ. ಹೋಗ್ತಾ ಇದ್ದೇವೆ, ಅಲ್ಲಿ ಫುಲ್ ನೆರಳುಂಟು. ಟೈಮ್ ಎಷ್ಟು? 5 ಗಂಟೆ ಆಯಿತು. ಈಗ ನಿಜವಾಗಿ ಕರೆಕ್ಟ್ ಟೈಮ್ ಈಗ ಸೀನ್ಸ್ ಎಲ್ಲ ನೋಡಲಿಕ್ಕೆ. ರೋಡ್ ಸರಿ ಅಲ್ಲ. ಗುಡ್ಡಗಳು ಎಷ್ಟು ಚಂದ ಕಾಣ್ತಾ ಉಂಟು. ಫುಲ್ ಈಗ 2-3 ರಸ್ತೆ ಸಿಕ್ಕಿತ್ತು. 2-3 ರಸ್ತೆ ಸಿಕ್ಕಿತ್ತು. ರಾಮಕೃಷ್ಣ ಫುಲ್ ಕನ್ಫ್ಯೂಸ್ ಆಗಿದೆ. ಹಾಂ, ಎಲ್ಲಿ ಹೋಗೋದು ಹೇಗೆ ಹೋಗೋದು ಗೊತ್ತಿಲ್ಲ. ಹೇಗೆ ಅಲ್ಲ, ಕೇಳುದು ಒಳ್ಳೇದು ರಾಮ. ಅಲ್ಲಿ ಒಂದು ಮನೆ ಹೇಗೆ ಇಲ್ವಾ, ಕೇಳುದು ಒಳ್ಳೇದು ಅಂತ. ಅದು ಮನೆ ಉಂಟಾ ಹಿಂದುಗಡೆ? ಕೇಳಿ ಕೇಳಿ. ಹೋಗಿ ಫಸ್ಟ್ ಲೆಫ್ಟ್ ಅಂತ ಹೇಳಿದರೆ ಬಹುಶಃ ಇದೇ ಇರ್ಬೋದು. ಹೌದು, 5 ಕಿಲೋಮೀಟ್ರ್ ಕಾಲಭೈರೇಶ್ವರ ದೇವಸ್ಥಾನ. ಎಲ್ಲ ಕಡೆ ಆನೆ ಉಂಟು, ಬೋರ್ಡ್ ಹಾಕಿದ್ದಾರೆ. ಆನೆ ಇರ್ತದೆ, ಎಚ್ಚರಿಕೆ, ರಸ್ತೆ ದಾಡ್ತದೆ. ಅದೊಂದು ಮಾತ್ರ ಇಲ್ಲಿ ಕೇರ್ಫುಲ್ಲಾಗಿರಬೇಕು. ಮತ್ತು ಒಂದೇ ಒಂದು ವೆಹಿಕಲ್ ಸಿಕ್ಕುವುದಿಲ್ಲ ಈ ಒಳಗಿನ ರಸ್ತೆಯಲ್ಲಿ. ನೋಡಿ, ನಿಧಾನವಾಗಿ ಚಲಿಸಿ. ಅಲ್ಲಿ ಪ್ರಾಣಿಗಳು ಕ್ರಾಸ್ ಮಾಡ್ತದೆ ಅಂತೆ ರೋಡು. ಅದು ಕಾಡು ನೋಡುವಾಗಲೇ ಗೊತ್ತಾಗ್ತದೆ. ಆನೆಗಳು 100% ಉಂಟು ಇಲ್ಲಿ ಅಲ್ವಾ. ಫುಲ್ಲು ದಟ್ಟ ಕಾಡು. ಬೇರೆ ಎಂಥ ಪ್ರಾಣಿ ಬಂದರೂ ಸಹ, ಜಿಂಕೆ ಬಂದರೆ ಸಹ ಎಸ್ಕೇಪ್ ಆಗ್ಬೋದು. ಆನೆಗಳು ತುಂಬ ಅಪಾಯಕಾರಿ. ಅಂದರೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಭಯಂಕರ ದೊಡ್ಡ ಅಪ್. ಗೋಪುರದಲ್ಲಿ ಹೇಗೆ ಬರ್ತಾ ಉಂಟು ಗೊತ್ತಿಲ್ಲ. ರೋಡ್ ಸಹ ಸ್ವಲ್ಪ ಹಾಳಾಗಿದೆ. ಅವತ್ತು ನಾವು ಬರುವಾಗ ಇದು ಹೊಸ ರೋಡ್ನಾಗೆ ಕಾಣ್ತಿತ್ತು. ಇದೇ ರೋಡಲ್ಲಿ ನಾವು ಬಂದದ್ದ ಹಾಗೆ ಸರ್. ಹಾಂ, ಹೌದು, ಒಳಗಿನ ರಸ್ತೆಯಾಗಿ ಇಲ್ಲಿಗೆ ಕನೆಕ್ಟ್ ಆಗಿದ್ದೇನು. ಹಾಂ, ಫುಲ್ ಹೈಟಿಗೆ ಹೋಗ್ತಾ ಇದ್ದೇವೆ ಈಗ. ಕೆಳಗೆ ನೀವು ನೋಡಿ, ಎಲ್ಲಿಯಾದರೂ ಲೆವೆಲ್ ಪ್ಲೇಸ್ ನಿಲ್ಲಿಸಿ ತೋರಿಸ್ತೇನೆ. ಇಲ್ಲಿ ಕಾಣ್ತದ ವ್ಯೂ ಕಾಣ್ತದ. ಹಾಂ, ಒಮ್ಮೆ ವ್ಯೂ ನೋಡಿ. ಎದುರುಗಡೆಯ ಒಂದು ಸುಂದರವಾದ ಗುಡ್ಡೆಗಳು, ಅದೇ ರೀತಿ ಫುಲ್ಲು ಕಾಡು ಸಹ ಉಂಟು. ಎಷ್ಟು ಚೆಂದ ಕಾಣ್ತಾ ಉಂಟು ಅಂತ ಹೇಳಿದರೆ ತುಂಬ ಸೂಪರಾಗಿ ಕಾಣ್ತಾ ಉಂಟು. ಅದೇ ರೀತಿ ಸೂರ್ಯನ ಕಿರಣ ಸಹ ಅಲ್ಲಿಂದ ಕಣ್ಣಿಗೆ ಹೊಡಿತಾ ಉಂಟು. ಅದೇ ರೀತಿ ಇಲ್ಲಿದ್ದು ಹೊಸ ರಸ್ತೆ ಅಂತ ಕಾಣ್ತದೆ, ಹೊಸ ರಸ್ತೆ.
ಒಂದು 2 ಕಿಲೋಮೀಟರ್ ಇರ್ಬೋದು. ಇನ್ನು ಹತ್ತಿರ ಬಂದೆವು ದೇವರ ಮನೆಗೆ. ನಮಗೆ ದೇವರ ಮನೆಯಿಂದ ಕೊಟ್ಟಿಗೆಹಾರ ಬಹಳ ನಿಯರ್, ಅಂದರೆ ಒಳಗಿನ ರಸ್ತೆಯಲ್ಲಿ ಶಾರ್ಟ್ಕಟ್ ಉಂಟು. ಇದು ಆ್ಯಕ್ಚುಲಿ ನಮ್ಮ ಬೈಕರ್ ಸ್ಕ್ವಾಡ್ ಬೆಳ್ತಂಗಡಿ ಅವರಿಗೆ ಅದು ಗೊತ್ತುಂಟ ಎಲ್ಲ ಗೊತ್ತಿಲ್ಲ. ನಾವು ಮೊನ್ನೆ ಸಹ ಅದೇ ರೀತಿ ದೇವರ ಮನೆಯಾಗಿ ನಾವು ಬೆಟ್ಟದ ಭೈರವಿಗೆ ಹೋಗ್ತಿದ್ದೆ, ತುಂಬ ಹತ್ತಿರ ಆಗ್ತಿತ್ತು. ಅಲ್ಲಿಂದಲೇ ಬೇಲೂರು ಹೋಗ್ಬೋದಿತ್ತು. ಮತ್ತು ಅವರೇನೋ ಪ್ಲ್ಯಾನಿಂಗ್ ಮಾಡಿದರು, ಅದೇ ರೀತಿ ನಾವು ಬಂದದ್ದು. ಹಾಗೆ ಇಲ್ಲಿಂದ ಫುಲ್ಲು ವ್ಯೂ ಪಾಯಿಂಟ್. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಶೇ ಎಂತ ಕಾಣ್ತದೆ, ಬಡಿಯಾ ನಜಾರ. ಸ್ವಲ್ಪ ಫೋಟೋಶೂಟ್ ಎಲ್ಲ ಆಗ್ತಾ ಉಂಟು ಇಲ್ಲಿ. ಅದೇನಾಗಲ್ಲ, ಆಚೆ ತಿರುಗಿಸಿ, ಹ್ಯಾಂಡಲ್ ಆಚೆ ತಿರುಗಿಸಿ. ಹಾಂ ಹಾಂ, ಹ್ಯಾಂಡಲ್ ಆಚೆ ತಿರುಗಿಸಿ. ಹಾಂ ಸೂಪರ್ ಲೊಕೇಶನ್. ಹಾಂ ಸೂಪರ್ ಲೊಕೇಶನ್. ದೇವರ ಮನೆ ಹತ್ತಿರ ಬಂದ್ವಿ, ಕಾಣ್ತಾ ಉಂಟು ನೋಡಿ, ಸೂಪರಾಗಿ ಕಾಣ್ತಾ ಉಂಟು. ಅದೇ ರೀತಿ ಸಣ್ಣ ಒಂದು ಕೊಳ್ಳ ಉಂಟು, ಅದರ ನಂತರ ದೇವರ ಮನೆ ದೇವಸ್ಥಾನ ಕಾಣ್ತಾ ಉಂಟು. ಈಗ ತುಂಬ ಡೆವಲಪ್ಮೆಂಟ್ ಆದಾಗೆ ಕಾಣ್ತದೆ. ಅದರ ಒಳಗಡೆ ಹೋಗು. ಪಾದರಕ್ಷೆ ಇಲ್ಲಿ ಬಿಡಿ ಅಂತ ಹಾಕಿದ್ದಾರೆ, ಅಲ್ಲಿವರೆಗೆ ಹೋಗ್ಬೋದು. ಫುಲ್ ಪೈಂಟಿಂಗ್ಸ್ ಎಲ್ಲ ಆಗಿದೆ ದೇವಸ್ಥಾನಕ್ಕೆ. ಅದೇ ಕೆಲವೇ ಕ್ಷಣದಲ್ಲಿ ಸನ್ಸೆಟ್ ಆಗ್ತದೆ. ಈಗ ಸನ್ಸೆಟ್ ನೋಡ್ಬೇಕಾದ್ರೆ ಗುಡ್ಡೆ ಮೇಲೆ ಹೋಗ್ಬೋದು. ಸಣ್ಣ ಮಕ್ಕಳು ಇಬ್ರು. ಹಾಯ್. ಫುಲ್ ಪೈಂಟ್ ಮಾಡಿದ್ದಾರೆ ದೇವರ ಮನೆ ಟೆಂಪಲಿಗೆ. ಆಚೆಯಿಂದ ಸನ್ಸೆಟ್ ಆಗ್ತಾ ಉಂಟು, ಬ್ಯೂಟಿಫುಲ್ ವ್ಯೂ. ದೇವಸ್ಥಾನ ಕ್ಲೋಸ್ ಆಗಿದೆ. ಅದೇ ರೀತಿ ಎದುರುಗಡೆ ಗುಡ್ಡೆ ವ್ಯೂ ಪಾಯಿಂಟ್ ಉಂಟು, ಅಲ್ಲಿ ಹೋಗ್ಬೋದು. ಈಗ ಹೋಗಲಿಕ್ಕೆ ನಡಿಬೇಕು, ಸ್ವಲ್ಪ ನಡಿಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ ಅಲ್ಲಿ ಹೋಗಲಿಕ್ಕೆ. ಎಲ್ಲಿಗೆ ಒಂದು ಅಲ್ಲ ಇಲ್ಲಿ ನಡಿಲಿಕ್ಕೆ, ಆ ಗುಡ್ಡೆಯಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಹಾಂ, ಅದು ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಒಂದು ಅರ್ಧ ಗಂಟೆ ನಡಿಬೇಕು. ಓ ಅಲ್ಲಿ, ಓ ಅಲ್ಲಿ ಕಾಣ್ತದೆ, ಯಾರ ಇಬ್ರು ಹೋಗ್ತಾ ಇದ್ದರು. ಹೀಗೆ ಅಲ್ಲಿ ನಡ್ಕೊಂಡು ಹೋಗೋದು. ಸನ್ಸೆಟ್ ಆಗ್ತಾ ಬಂತು. ಇವತ್ತು ಬೆಳಿಗ್ಗಿಂದ ಸ್ಟಾರ್ಟ್ ಮಾಡಿ 3 ಪ್ಲೇಸ್ ಕವರ್ ಮಾಡಿದೆವು. ಫಸ್ಟ್ ಬೆಟ್ಟದ ಭೈರವೇಶ್ವರ, ಅದೇ ರೀತಿ ಸೆಕೆಂಡ್ ನಮ್ಮ ಫೋಟೋಗ್ರಾಫರ್ ಸಿಕ್ಕಿದ್ರು, ಅಲ್ಲಿ ಫೋಟೋಶೂಟ್ ಆಗ್ತಿತ್ತು. ಅವರ ಮುಖಾಂತರ ಒಳ್ಳೆ ಒಂದು ಫಾಲ್ಸಿಗೆ ಹೋದೆವು. ಅದರ ನಂತರ ಈಗ ನಮ್ಮ ದೇವರ ಮನೆ ಅಂತೇಳಿ ದೇವರ ಮನೆ ಇದು, ಅಷ್ಟು ಚಂದ ಬ್ಯೂಟಿಫುಲ್ ಆಗಿ ಉಂಟು. ಕಾಳ ಭೈರವೇಶ್ವರ ದೇವರು ಅಲ್ಲ? ಹೌದು. ಹಾಗೆ
ಅಲ್ಲಿ ವ್ಯೂ ಪಾಯಿಂಟ್ ಸಹ ಉಂಟು. ಅಲ್ಲಿ ಹೋಗ್ಲಿಕ್ಕೆ ಯಾರಿಗೂ ಸಹ ಅಂತೇಳಿ ನಡಿಬೇಕು, ತುಂಬ ಅಷ್ಟು ಟೈಮ್ ಸಹ ಇಲ್ಲ ನಮಗೆ ಹೋಗ್ಬೇಕೀಗ ವಾಪಸ್. ನಾವು 2-3 ಸಲ ಹೋಗಿದ್ದೀವಿ. ನಾವು ಹೋಗಿದ್ದೇವೆ. ಸ್ವಲ್ಪ ಇದು ಉಂಟು, ಎಂತ ಟಫ್ ಉಂಟು, ಯಾಕಂದ್ರೆ ಸ್ಟೆಪ್ಸ್ ಹೋದಾಗೆ ಹೋಗ್ಬೇಕು, ತುಂಬಾ ಟಯರ್ಡ್ ಆಗ್ತದೆ. ಅದಂದ್ರೆ ಅಲ್ಲಿಗೆ ಅಂತ ಬಂದ್ರೆ ಆ ಪ್ಲೇಸ್ ಅನ್ನು ಹೋಗ್ಬೋದು. ಈಗ 2-3 ಕಡೆ ಹೋಗಿ ವಾಪಸ್ ನಡೆದಂದ್ರೆ ಮತ್ತೆ ಆಲ್ರೆಡಿ ನಾವು ನೋಡಿದ್ದೇವೆ. ಹಾಗೆ ಇವ್ರಿಗೆ ಒಂದು ಕರ್ಕೊಂಡ್ ಹೋಗ್ಬೇಕಂತ ಇದ್ವಿ, ಇದು ಆಲ್ರೆಡಿ ಪ್ಯಾಚ್ ಆಗ್ಬಿಟ್ಟಿದ್ದಾರೆ. ಇಲ್ಲಪ್ಪ ಪ್ಯಾಚ್ ಆಗಿಲ್ಲ, ನಾನು ಹೋಗು ಅಂತ ಹೇಳಿದ್ದೆ. ಹೌದಾ? ನೀವು ಮತ್ತೆ ಅವ್ರು ಹೋಗಿ ಬನ್ನಿ, ನಾನು ಇಲ್ಲಿ ಇರ್ತೀನಿ. ಯಾರು ಹೋಗೋದು? ನೀವು ಮತ್ತೆ ನಿಮ್ ಗಂಡ? ಅವ್ರು ಬರೋದಿಲ್ಲ, ಅವ್ರು ಹತ್ತೋದೆಲ್ಲ ಬರೋದು. ನೀವು ಹೋಗ್ತೀರಾ? ಇಲ್ಲ, ಈಗ ಯಾರಿಗೂ ಮೂಡಿಲ್ಲ. ಅಂದ್ರೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇದೆ, ಬಟ್ ಊರಿಗೆ ಯಾರು ಇಲ್ಲ. ಅಲ್ಲಿ ಹೋದ್ರೆ ಮಿನಿಮಮ್ 1 ಗಂಟೆ 1.5 ಗಂಟೆ 2 ಗಂಟೆ ಕೂತ್ಕೊಳ್ಬೇಕು. ನೆಕ್ಸ್ಟ್ ನೋಡುವ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಾವು ಮೇಲೆ ಇರ್ಬೇಕಿತ್ತು. ಹೌದು, ಹಾಗೆ ಈಗ ಹೋಗುವಾಗ ಲೇಟ್ ಆಗ್ತದೆ. ಆಲ್ರೆಡಿ ಟೈಮ್ 6 ಗಂಟೆ ಆಯ್ತಾ ಅಂತ ಅಲ್ವಾ? ಹೌದು ನೋಡಿ, 6 ಗಂಟೆ 5:45 ಆಗ್ತಾ ಬಂತು. ನಾವು ಮೇಲೆ ಹೋಗುವಾಗ ಸನ್ಸೆಟ್ ಆಗಿರ್ತದೆ. ನಿದ್ರೆ ಬರ್ತೀವಿ. ಹೌದು, ಹಾಗೆ ನೋಡಿ ಅಲ್ಲೆಲ್ಲ ಕಾಣ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲ ತುಂಬಾ ಜನ ಉಂಟು. ಅಲ್ಲಿ ಇದಕ್ಕೆ ಕಾಣ್ಲಿಕ್ಕಿಲ್ಲ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ಇವನ್ ನಮ್ಮ ತೀರ್ಥಹಳ್ಳಿ ನಮ್ಮ ಊರಿದು ಕೂಡ ನೆನಪಾಗ್ತಾ ಇದೆ, ಅಲ್ಲಿ ಕೂಡ ಹೋಗ್ಬೇಕು. ತುಂಬಾ ಟೈಮ್ ಬಿಸಿಲಿದ್ರೆ ಸಹ ಕೂಲ್ ಉಂಟು. ಇಷ್ಟು ಕೂಲ್ ಆಗಿ ಗಾಳಿ ನಮ್ಮ ಇಲ್ಲಿ ಬರಲ್ಲ. ಇಲ್ಲಿ ನಮ್ಮ ಉಜಿರೆಯಲ್ಲಿ ಬಿಸಿ ಗಾಳಿ ಬರೋದು, ಗಾಳಿ ಬರುತ್ತೆ ಬಿಸಿ ಅಲ್ಲಿ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದದೆ, ನಾವು ಹುಟ್ಟಿ ಬೆಳೆದ ಊರು, ಹಾಗಾಗಿ 40 ಡಿಗ್ರಿಯಲ್ಲಿ ಸಾಮಾನ್ಯ ಕಾಮನ್ ಅಲ್ಲಿ. ಅದೇ ರೀತಿ ಇಲ್ಲಿ ತುಂಬಾ ಖುಷಿ ಆಗ್ತದೆ. ಮೋಡ ಆಗಿದೆ, ಈಗ ಮಳೆ ಬರ್ಬೋದು ಅಲ್ವಾ ಕಾಮತ್ರ? ರೈಟ್ ಅನ್ಬೇಕು, ಮಳೆ ಬರೋ ಒಳಗೀಗ ರೈಟ್. ಅದೊಂದು ಗುಡ್ಡೆ ನೋಡಲಿಕ್ಕೆ ಭಾಳ ಚೆಂದ ಉಂಟು. ಯಾಕಂತ ಹೇಳಿದ್ರೆ ಈಗ ಸನ್ಸೆಟ್ ಆಗೋ ಟೈಮ್, ಅದು ಹಿಂದೆಯಿಂದ ಫೋಕಸ್ ಹೊಡಿತಾ ಉಂಟು. ಕ್ಯಾಮೆರಾದಲ್ಲಿ ಹೇಗೆ ಬರ್ತದೆ ಗೊತ್ತಿಲ್ಲ, ಬಹಳ ಚೆಂದ ಕಾಣ್ತಾ ಉಂಟು. ಕಾಶ್ಮೀರದ ವ್ಯೂ ಹಾಗೆ ಕಾಣ್ತದೆ. ಕಾಶ್ಮೀರ ಎಲ್ಲ ಐಸ್ ಫಾಲ್ ಇರ್ತದೆ, ಇಲ್ಲಿ ಐಸ್ ಫಾಲ್ ಇಲ್ಲ, ಡಿಫರೆನ್ಸ್ ಅಷ್ಟೇ. ಮತ್ತು ನೋಡಲಿಕ್ಕೆಲ್ಲ ಇದೇ ರೀತಿ ಇರ್ತದೆ ಅಲ್ಲಿ ಸಹ. ರೆಕಾರ್ಡಿಂಗ್ ಉಂಟು, ಇಲ್ಲಿ ರೀಲ್ಸ್ ಆಗ್ತಾ ಉಂಟು, ರೆಕಾರ್ಡಿಂಗ್ ಚಾಲು ಉಂಟು. ಎದುರುಗಡೆಯ ಗುಡ್ಡೆ ಸೀನ್ಸ್ ಒಂದೊಂದು ಟರ್ನಿಂಗ್ಸಲ್ಲಿ ಒಂದೊಂದು ಟೈಪ್ ಕಾಣ್ತದೆ, ತುಂಬ ಚೆಂದ ಕಾಣ್ತದೆ. ಇದೊಂದು ಸಣ್ಣ ಆಫ್ ರೋಡ್ ಉಂಟು, ಹೋಗುವಂತೇಳಿ ಮನಸ್ಸಾಯಿತು, ಹೋಗ್ತಾ ಇದ್ದೇವೆ. ಅಲ್ಲಿವರೆಗೆ ಹೋಗಿ ತಿರುಗಿಸಿ ಬರುವ. ಅಲ್ಲಿಂದ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತಾ ಇತ್ತು. ಇಷ್ಟೇ ಅಂತೇಳಿ ಇಷ್ಟೇ. ಇದು ಇಲ್ಲಿಗೆ ಎಂಡ್ ರಸ್ತೆ. ಅಲ್ಲೆಲ್ಲ ಫುಲ್ಲು ಪವರ್ ಪ್ಲ್ಯಾಂಟ್. ಇಳಿಸ್ತಾ ಇದ್ದೇನೆ, ತುಂಬ ಡೌನ್ ಉಂಟು, ಗೋಪುರದಲ್ಲಿ ಎಷ್ಟು ಗೊತ್ತಾಗೋದಿಲ್ಲ. ಇದೆಲ್ಲ ಸಣ್ಣ ಸಣ್ಣ ಟ್ರಯಲ್ಸ್ ತೆಗಿತಾ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು ಸಣ್ಣ ಗಿಡ ಇತ್ತು, ಇಲ್ಲಿ ಸಹ ಉಂಟು. ಕಾಫಿ ಹೂ ನೋಡ್ಬೋದು. ನಾವು ಜೋಡಿ ಹೇಳ್ತೀವಿ ಅಂತ ಹೇಳ್ಕೊಂಡ್ರೆ ಅವರು ಕಾಫಿ ದೋಸೆ ಸೇಮ್
ಮಲ್ಲಿಗೆ ಮಲ್ಲಿಗೆ ಹೂ ತರ ಇದೆ. ಕೀಳ್ಬಾರ್ದು, ನಾವು ಕೀಳ್ತಿದ್ದೇವೆ. ಅಲ್ಲ ಬಿದ್ದ ತೆಗ್ದದ್ದು ನಾನು. ಒಂದು ಸೇಮ್ ಮಲ್ಲಿಗೆ. ಕಾಫಿ ಬೀನ್ಸ್ ಪರಿಮಳ ಸಹ ಅಷ್ಟೇ. ಇದು ಪರಿಮಳ ನಮ್ಮ ಪಿಂಗಾರ ಉಂಟಲ್ಲ ಅಲ್ವಾ, ಹೌದು ಸೇಮ್ ಪಿಂಗಾರ ನಮ್ಮ ಅಡಿಕೆ ಗಿಡದ್ದು ಪಿಂಗಾರ ಟೈಪ್ ಉಂಟು. ಇದು ಹೂ ನೋಡ್ಲಿಕ್ಕೆ ಸೇಮ್ ಮಲ್ಲಿಗೆ. ಅರೆ ಇನ್ನೊಂದು ಸ್ವಲ್ಪ ಹೊತ್ತು ಕತ್ಲೆ ಆದ್ರೆ ಇಲ್ಲಿ ಹೋಗ ಇದು ರಾಸ್ತೆಯಲ್ಲಿ ಹೋಗ ಘಮ ಘಮ ಮಲ್ಲಿಗೆ ಅಲ್ಲ ಮಲ್ಲಿಗೆ ಸ್ಮೆಲ್ ಬರುತ್ತೆ. ಅಲ್ಲ ಈಗ ಅದು ಇದಾಯ್ತು, ಅಲ್ಲಿ ಫುಲ್ ಉಂಟು ನೋಡಿ. ಸ್ವಲ್ಪ ಚಳಿ ಸ್ಟಾರ್ಟ್ ಆಯ್ತು. ರಾಮಕೃಷ್ಣ ಅವರು ದೊಡ್ಡ ಇದ್ದಾರೆ. ಮಲ್ಲಿಗೆ ಹೋಗಿ ಮಳ್ಳಿಗೆ ಆಗ್ಬಿಟ್ಟಿದೆ ಈಗ. ಅದು ನೀವು ಅನರ್ಥ ಮಾಡ್ಕೊಳ್ಳೋದು, ನಾನು ಎಂತ ಮಾಡ್ಕೊಳ್ಬೇಕಾಗುತ್ತೆ. ಮಳ್ಳಿಗೆ ಹೇಳಿದ್ರೆ ಮಲ್ಲಿಗೆ ಅಂತ ಹೇಳಿ, ನಾನು ಮಲ್ಲಿಗೆ ಅಂತ ಹೇಳಿದ್ದು. ಮಲ್ಲಿಗೆ ಹೇಳಿದ್ರು ತಾನೆ. ಅದೊಂದು ಫಿಲ್ಮ್ ಇದ್ದೊಂದು ಡೈಲಾಗ್ ಉಂಟಲ್ಲ, ಏನು ಅಂದ್ರೆ ಅದೆಂತ ಮತ್ತೆ ಏನು ಅಂದ್ರೆ ಅಷ್ಟೇ ಅಷ್ಟೇ ಅಷ್ಟೇ. ಎಂತದ ನೆನ್ಪಿದೆ, ಬರ್ತಾ ಇಲ್ಲ. ಇಲ್ಲಿದೆ, ಇಲ್ಲಿ ಬರ್ತಾ ಇಲ್ಲ. ಹೌದು, ಏನಂದ್ರೆ ಹರಿಣಿ ಅಂತೂ ಅಲ್ಲ. ಎಂತ ರೀಲ್ಸ್ ಮಾಡ್ಲಿಕ್ಕೆ ಎಂತ ಆಯ್ತಾ? ಅವ್ರು ಮಾಡ್ತಿದ್ದಾರಾ? ರೈಟ್. ಯಬ್ಬಾ ಚಂದ ಕಾಣಿಸ್ತಿದ್ಯಾ? ಇಲ್ಲ ಯಾರು ನೋಡಿ ಬೇರೆಯವರು ನಾವೆಂತ ಎಂತ ಎಲ್ಲ ತೆಗಿತಾ ಉಂಟು. ಚಂದ ಕಾಣಿಸ್ತಿದ್ಯಾ? ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದು ಕಡಿಮೆ, ಚೆನ್ನಾಗಿ ಕಾಣ್ಸಲ್ಲ ಅಂತ. ಮೈನ್ ರೋಡ್ ಬಂತು. ಯಾಕೆ ಇಲ್ಲಿ ಅಡ್ಡ ಹಾಕಿದ್ದಾರೆ? ಈಚೆ ಕೆಳಗಿಂದ ಹೋಗ್ಲಿಕ್ಕೆ. ಅಲ್ಲಿ ಹೊಸ ಬ್ರಿಡ್ಜ್ ಆಗ್ತಾ ಉಂಟು. ಹಾಗೆ ನಮಗೆ ಮೈನ್ ರೋಡ್ ಸಿಕ್ತು. ಇನ್ನು ಸ್ವಲ್ಪ ದೂರ ಕೊಟ್ಟಿಗೆರಕ್ಕೆ. ಆಗ ಹೋದದ್ದು ನಾವು ಆ್ಯಕ್ಚುಲಿ ಲಾಂಗ್, ನಿಯರೆಸ್ಟ್ ಇದೆ ನೋಡಿ ನಾವು ಬಂದ ರಸ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.